ಹಾಯ್ ಎವ್ರಿವನ್, ಸಾನು ಕಿಚನ್ಗೆ ಸ್ವಾಗತ. ನಾವು ಇವತ್ತು ಮಂಗಳೂರು ಬಜ್ಜಿ, ಗೋಲಿ ಬಜ್ಜಿ ಏನಂತ ಕರೀತಾರೆ ಅದನ್ನು ಮಾಡೋದು ಹೇಗೆ ಎಂದು ನೋಡೋಣ. ಇದು ಮೈಸೂರು ಬೋಂಡ ಅಂತಲೂ ಕರೀತಾರೆ. ಮೊದಲಿಗೆ ನಾನಿಲ್ಲಿ 1 ಬೌಲ್ನಷ್ಟು ಮೈದಾ ತೊಗೊಂಡಿದ್ದೀನಿ. ಹಾಗೆ 3 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಬೌಲ್ನಷ್ಟು ಮೊಸರು, ಶುಂಠಿ ಸ್ವಲ್ಪ, ಹಸಿಮೆಣಸಿಕಾಯಿ 4, ಕರಿಬೇವು, ಕೊತ್ತಂಬರಿ ಸ್ವಲ್ಪ, ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಕಾಯಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ, ಹಸಿಮೆಣಸಿಕಾಯಿ, ಶುಂಠಿ ಏನಿದೆ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಬೌಲ್ನಷ್ಟು ಮೈದಾ, 3 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಬೌಲ್ನಷ್ಟು ಮೊಸರು, ಕರಿಬೇವು ಸ್ವಲ್ಪ ಕಟ್ ಮಾಡಿರೋದು, ಕೊತ್ತಂಬರಿ ಕಟ್ ಮಾಡಿರೋದು ಸ್ವಲ್ಪ, ಸಣ್ಣದಾಗಿ ಕಟ್ ಮಾಡಿರೋ ಕಾಯಿ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಸೋಡಾ, 1 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಗ್ರೈಂಡ್ ಮಾಡಿರೋ ಹಸಿಮೆಣಸಿಕಾಯಿ, ಶುಂಠಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈಗ ನಾವು 1 ಗಂಟೆ ನೆನೆಯಲ್ಲಿ ಬಿಡಬೇಕು. ಅಷ್ಟರಲ್ಲಿ ನಾವು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಹೆಚ್ಚಿರೋಂಥ ಕಾಯಿ ಸ್ವಲ್ಪ, ಕಡಲೆ, ಹುಣಸೆಹಣ್ಣು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ. ಕಾಯಿ ಚಟ್ನಿ ಈಗ ರೆಡಿಯಾಗಿದೆ. ಗೋಲಿ ಬಜ್ಜಿ ಹಿಟ್ಟು ಕೂಡ ನೆಂದಿದೆ. ನಾವಿವಾಗ ಎಣ್ಣೆಯಲ್ಲಿ ಕರಿಯೋಣ. ಕೈನ ಒದ್ದೆ ಮಾಡಿಕೊಂಡು ಕಲಸಿರೋ ಹಿಟ್ಟನ್ನು ಉಂಡೆ ಆಕಾರದಲ್ಲಿ ತಗೊಂಡು ಎಣ್ಣೆಯಲ್ಲಿ ಬಿಡಬೇಕು. ಹಾಕಿದ ತಕ್ಷಣವೇ ತಿರುವಾಕಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ತಿರುವಾಕಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಕರಿಬೇಕಾಗುತ್ತೆ. ಜೋರಾಗಿ ಉರಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಗೋಲ್ಡನ್ ಕಲರ್ ಏನೋ ಬರುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಮಳೆಗಾಲದಲ್ಲಿ ನಮಗೆ ಸಾಯಂಕಾಲ ಟೈಮು ಏನಾರ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆವಾಗ ಟೀ ಮತ್ತು ಕಾಫಿ ಟೈಮ್ನಲ್ಲಿ ಈ ಥರ ಮೈಸೂರು ಬೋಂಡ, ಏನು ಗೋಲಿ ಬಜ್ಜಿ ಅಂತೀವಿ, ಇದನ್ನು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಟೀ, ಕಾಫಿ, ಮೈಸೂರು ಬಜ್ಜಿ ಚೆನ್ನಾಗಿರುತ್ತಲ್ವ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಕೈಯಲ್ಲಿ ಇಟ್ಕೊಂಡು ತಿಂದ್ಕೊಂಡು ಆಟ ಆಡಿಕೊಂಡು ನಗ್ನಾಗ್ತಾ ಅವ್ರು ಓಡಾಡ್ತಾ ಇದ್ರೇ ಚೆನ್ನಾಗಿರುತ್ತೆ. ಈಗಿನ ಜನ್ರೇಷನಲ್ಲಿ ಅದು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಟೈಮೇ ಸಿಗ್ತಾ ಇಲ್ಲ.
ಹಾಗಾಗಿ ತಂದೆ ತಾಯಿಯರು ಇಬ್ಬರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಮಕ್ಳಿಗೆ ಟೈಮ್ ಕೊಡೋಕ್ಕಾಗಲ್ಲ, ಅವ್ರಿಗೆ ನೋಡ್ಕೊಳಕ್ಕಾಗಲ್ಲ. ಪ್ರೀತಿ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಈಗಿನ ಕಾಲದ ಮಕ್ಕಳು ಮೊಬೈಲಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹೊರಗಡೆ ಆಟ ಆಡೋದು ಎಲ್ಲ ಒಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಮೊಬೈಲ್ ಒಂದಿದ್ರೆ ಸಾಕು, ಅವರಿಗೆ ಪ್ರಪಂಚನೇ ಮರೆತುಬಿಡ್ತಾರೆ. ಗೋಲಿ ಬಜ್ಜಿ ರೆಡಿಯಾಗಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗೋಲಿ ಬಜ್ಜಿ ಹೇಗೆ ಮಾಡೋದು ಎಂದು. ಕಾಯಿ ಚಟ್ನಿ, ಕ್ರಿಸ್ಪಿ ಗೋಲಿ ಬಜ್ಜಿ ಹೇಗೆ ಮಾಡೋದೆಂದು. ಮುಂದಿನ ವಿಡಿಯೋಗಾಗಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟು ಕೂಡ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಪ್ರೆಸ್ ಮಾಡಿ.